ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತಿನ ನಮ್ಮ 3ನೇ ದಿನದ ಬ್ಲಾಗ್ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಸರಿಯಾಗಿ ಹೆಚ್ಚು ಕಡಿಮೆ 4:04 ಸ್ಟಾರ್ಟ್ ಆಗಿದೆ. ಇವತ್ತಿನ ಬ್ಲಾಗ್ ವಿಚಾರ ಏನು ಅಂತಂದರೆ, ನಿನ್ನೆ ಏನು ನೋಡಿದ್ರಿ ಸೇಮ್ ಅದೇ ಥರ ಡ್ರಾ ಇವತ್ತು ನಮ್ಮ ರಾಣೆಬೆನ್ನೂರಲ್ಲಿ ನಡೀತಾ ಇದೆ. ಅದರದ್ದೊಂದು ಕಾಯಿನ್ ಕಲೆಕ್ಷನ್ನ ಇವತ್ತು ನಾವು ಬೆಳಗಿನ ಜಾವ 4:04 ಮಾಡಿದ್ವಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲೇನು ಕಾಣಿಸ್ತಾ ಇದೆ, ನಮ್ಮ ಇವತ್ತಿನ ಡ್ರಾದ ಒಂದು ಕಾಯಿನನ್ನು ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ಹೋಗಿದ್ದೆ. ಬೆಳಗ್ಗೆ 4:15 ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಂತರ ರೆಡಿಯಾಗಿಬಿಟ್ಟು ನಾವು ನಮ್ಮ ರಾಣೆಬೆನ್ನೂರಲ್ಲಿರ್ತಕ್ಕಂಥ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಆಫೀಸ್ ಕಡೆ ಹೊರಟ್ವಿ. ನಮ್ಮ ಆಫೀಸ್ ಎಲ್ಲಿದೆ, ಯಾವ ಲೊಕೇಶನಲ್ಲಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದು ನಾರ್ಮಲಾಗಿ ನಾವು ಕೋರ್ಟ್ ಎದುರುಗಡೆ ಹೋಗ್ತೀವಲ್ಲ ಆ ರೋಡು, ಈ ರೋಡಿಂದ ಸೀದಾ ನಾವು ಮೇಡ್ಲೇರಿ ರೋಡಿಂದ ನಮ್ಮ ಆಫೀಸ್ ಕಡೆ ಹೋಗ್ತೀವಿ. ಇವತ್ತು ನಮ್ಮ ರಾಣೆಬೆನ್ನೂರಲ್ಲಿ ಡ್ರಾ ನಡೀತಾ ಇದೆ. ಈ ಒಂದು ಡ್ರಾನ ಲೈವಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಫಿಷಿಯಲಾಗಿ ನೋಡ್ಬೋದು. ಇದು ಮೇಡ್ಲೇರಿ ರೋಡ್. ಈ ಒಂದು ಮೇಡ್ಲೇರಿ ರೋಡಿಂದ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ರೋಡು. ಇದೇ ರೋಡಲ್ಲಿ ನೀವು ಬಂದರೆ ಚೌಡೇಶ್ವರಿ ಬಡಾವಣೆ 3ನೇ ಕ್ರಾಸಲ್ಲಿ ರೈಟ್ ಸೈಡ್ಗೆ ಒಂದು ಲೋಕಲ್ ಮಾರ್ಟ್ ಅಂತಿದೆ. ಆ ಲೋಕಲ್ ಮಾರ್ಟ್ ಮೇಲ್ಗಡೆ ನಮ್ಮ ಆಫೀಸ್ ಇರೋವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ ಲೋಕಲ್ ಮಾರ್ಟ್ ಅಂತೇಳಿ. ಇದ್ರ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿನೇ ನಮ್ಮ ಆಫೀಸ್ ಇರೋವಂಥದ್ದು. ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ. ಅದಾದ ತಕ್ಷಣ ನಮ್ಮ ಕಂಪನಿಯ ರೆವೆನ್ಯೂ ಆಫೀಸರ್ ಆಗಿರ್ತಕ್ಕಂಥ ರಾಜಭಕ್ಷ ಸರ್ ಮತ್ತು ನಮ್ಮ ಕಂಪನಿ ಅಡ್ವೈಸರಿ ಬೋರ್ಡ್ ಮೆಂಬರ್ ಸರಿತಾ ಮೇಡಮ್ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ದರು. ಇದು ನಮ್ಮ ಆಫೀಸ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿರೋವಂಥದ್ದು. ಸುಮಾರಷ್ಟು ಜನ ಆಲ್ರೆಡಿ ಬಂದಿದ್ದರು ಡ್ರಾಗೆ ವೀಕ್ಷಣೆ ಮಾಡಲಿಕ್ಕೆ. ಇದು ನಮ್ಮ ಆಫೀಸ್ ಆಗಿರುತ್ತೆ. ಇಲ್ಲೇನು ಕಾಣ್ತಾ ಇದೆ, ಇದು ಹಾಲ್. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಂದು ಕಾಯಿನನ್ನು ಸೆಟ್ ಮಾಡಬೇಕಾಗಿತ್ತು ಟ್ರೇಯಲ್ಲಿ. ಒಂದು ಟ್ರೇ ಅರೇಂಜ್ ಮಾಡ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಯಾವ ರೀತಿ ನಮ್ಮ ಕಸ್ಟಮರ್ಗಳು ಯಾರೆಲ್ಲ ಪೇಮೆಂಟ್ ಮಾಡಿರ್ತಾರೆ ಅದೆಲ್ಲ ನಮಗೆ ಬ್ಯಾಕ್ ಎಂಡ್ ಟೀಮಲ್ಲಿ ನಮಗೊಂದು ಲಿಸ್ಟ್ ಬಂದಿರುತ್ತೆ. ಅದು ಕಾರ್ಡ್ ಪ್ರಿಂಟಾಗಿ ಬರುತ್ತೆ ಈ ಥರ. ಅದನ್ನೆಲ್ಲರೂ ಕೂಡ ಟ್ರೇಗೆ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಲೀಡರ್ಸ್ಗಳು, ನಮ್ಮ ಪ್ರಮೋಟಿಂಗ್ ಪಾರ್ಟ್ನರ್ಸ್ಗಳು, ನಮ್ಮ ಕೋ ಡೈರೆಕ್ಟರ್ಗಳೆಲ್ಲರೂ ಇದ್ದರು. ಎಲ್ಲರೂ ಕೂಡ ಈ ರೀತಿ ಅದನ್ನು ಸೆಟ್ ಮಾಡಿಬಿಟ್ಟು ಡ್ರಾ ಬಾಕ್ಸಿಗೆ ಹಾಕಲಿಕ್ಕೆ ರೆಡಿ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಸುಮಾರಷ್ಟು ಜನ ಕಸ್ಟಮರ್ಗಳು ಬಂದಿದ್ದರು. ನಮ್ಮ ಡ್ರೀಮ್ ಡೀಲ್ನ ಟಿ ವಿ ಕೂಡ ನಾವಲ್ಲಿ ಹಾಕಿದ್ವಿ. ಆ ಒಂದು ಟಿ ವಿ ಕೂಡ ನೀವು ನೋಡ್ಬೋದು. 40 ಇಂಚಸ್ ಟಿ ವಿ ಇದೆ. ಬಂದಿರತಕ್ಕಂಥ ಗ್ರಾಹಕರು ನೋಡಲಿ ಅಂತೇಳಿ ಅದೇ ಟಿ ವಿಲಿ ಸ್ವಲ್ಪ ಡ್ರಾ ಸ್ಟಾರ್ಟ್ ಆಗೋದು ಲೇಟ್ ಆಯಿತು, ಲೈವ್ನವ್ರು ಬರೋದು. ಹಂಗಾಗಿ ನಮ್ಮ ದಾವಣಗೆರೆಯಲ್ಲಿ ಏನು ಲಾಂಚಿಂಗ್ ಪ್ರೋಗ್ರಾಮ್ ನಡೆದಿತ್ತು ಅದರಲ್ಲಿ ಪ್ಲ್ಯಾನ್ ಪ್ರೆಸೆಂಟೇಷನನ್ನು ಕೊಟ್ಟಿದ್ದೆ. ಆ ಒಂದು ಪ್ಲ್ಯಾನ್ ಪ್ರೆಸೆಂಟೇಷನನ್ನು ಟಿ ವಿಲಿ ಆಲ್ಮೋಸ್ಟ್ ಬಂದಿರತಕ್ಕಂಥ ಎಲ್ಲ ಗ್ರಾಹಕರಿಗೆ ಅದನ್ನು ನಾವಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ವಿ. ನೀವು ನೋಡ್ಬೋದು ನಮ್ಮ ಟಿ ವಿ ಕ್ಲಾರಿಟಿ ಎಷ್ಟು ನೀಟಾಗಿದೆ ಅಂತೇಳಿ. ಸುಮಾರಷ್ಟು ಜನ ಭಾಳ ಹೊತ್ತಿನ ವೇಟ್ ಮಾಡ್ತಾಯಿದ್ರು. ಲೈವ್ನವ್ರು ಬಂದ ತಕ್ಷಣ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಬಿಟ್ಟು ಈ ಒಂದು ಲೈವನ್ನು ಸ್ಟಾರ್ಟ್ ಮಾಡಿದ್ವಿ. ಲೈವ್ ಹೇಗೆ ನಡೆಯುತ್ತೆ ನೋಡಿ. ಓಕೆ, ಎಲ್ಲ ಡ್ರೀಮ್ ಡೀಲ್ ಗ್ರಾಹಕರಿಗೆ ನಮಸ್ಕಾರ. ಇವತ್ತಿನ ನಮ್ಮ ರಾಣೆಬೆನ್ನೂರಲ್ಲಿ ನಮ್ಮ ಸೀಸನ್ 3KB, 3KH, 3KI ಅಂಡ್ 3KJ ಈ 4K ಸೀರೀಸ್ನ ನ್ಯೂ ಸೀಸನ್ನ 3ನೇ ತಿಂಗಳು ಡ್ರಾ ಅಂದ್ರೆ ಈ ಮಾರ್ಚ್ ತಿಂಗಳ ಡ್ರಾ ನಡೀತಾ ಇದೆ. ಈ ಒಂದು ಡ್ರಾದಲ್ಲಿ ಏನೇನು ಗಿಫ್ಟ್ ಇದೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಇಲ್ಲಿರೋ ಅಂಥದ್ದು 50 ಸರ್ಪ್ರೈಸ್ ಗಿಫ್ಟ್, ಅದೇ ರೀತಿ 50 ಗೋಲ್ಡ್ ರಿಂಗ್, ಅದೇ ರೀತಿ ಒಂದು ಟಾಟಾ ಪಂಚ್ ಕಾರ್ ಕಂಪನಿಯಲ್ಲಿ ಆಸ್ ಎ ಗಿಫ್ಟ್ ಆಗಿ ಇಟ್ಟಿರುವಂಥದ್ದು. ಆ ಒಂದು ಗಿವ್ ಅವೇ ಪ್ರೋಗ್ರಾಮ್ ಅನ್ನ ಇವತ್ತು ಲೈವ್ ಮುಖಾಂತರ ನಾವು ನಡೆಸ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲೇನು ಲೈವ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮ್ ಮುಂದ್ಗಡೆ ಡ್ರಾ ಬಾಕ್ಸ್ ಕಾಣ್ತಾ ಇದೆ. ಈ ಡ್ರಾ ಬಾಕ್ಸ್ ಏನಿದೆ ಇದು ಕಂಪ್ಲೀಟ್ ಹಿಂದೆನೆ ನೋಡಿ. ಒಂದೇ ಒಂದು ಕಾರ್ಡ್ ತೆಗಿರಿ ನೋಡೋಣ. ಈ ಒಂದು ಸರ್ ಯಾರಿಗೆ ಆಗ್ಲಿ ಕಸ್ಟಮರ್ಗೆ ತಾನೇ ಕಾರ್ ಬಂದಿರೋದು. ಎಲ್ರು 68110 ಹೊಸ ನೋಡಿ. ಸೀಸನ್ 3K 68110 6810 ಹೊಸದುರ್ಗದ ಗ್ರಾಹಕರಿಗೆ ಟಾಟಾ ಪಂಚ್ ಕಾರ್ ಬಂದಿದೆ. ನೋಡೋಣ ಅವ್ರವ್ರು ಮುಸ್ಲಿಂ ಪಂಚ್ ಕಾರ್. ನಮ್ಮ ಹೊಸದುರ್ಗದ ಗ್ರಾಹಕರಿಗೆ ಆ ಒಂದು ಗಿಫ್ಟ್ ಬಂತು, ಟಾಟಾ ಪಂಚ್ ಕಾರ್. ಅದನ್ನು ಮುಗಿಸ್ಕೊಂಡವ್ರೆ ಸೀದಾ ನಾವು ನೆಕ್ಸ್ಟು ಡ್ರಾ ಮುಗಿಯೋದು ಲೇಟ್ ಆಯಿತು. ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇವತ್ತಿನ ಒಂದು ಡ್ರಾ ಸಕ್ಸಸ್ಫುಲ್ಲಾಗಿ ನಡೀತು. 50 ಜನಕ್ಕೆ ಗೋಲ್ಡ್ ರಿಂಗ್, 50 ಜನಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಟ್ವಿ. ಅದೇ ರೀತಿಯಾಗಿ ಕೊನೆಯದಾಗಿ ಒಬ್ಬ ಹೆಣ್ಮಗಳು ಲೇಡಿ ಅವರಿಗೆ, ಹೇಮಲತಾ ಅನ್ನೋರಿಗೆ ಒಂದು ಟಾಟಾ ಪಂಚ್ ಕಾರ್ ಬಂತು. ಅದನ್ನು ಮುಗಿಸ್ಕೊಂಡವ್ರೆ ಸೀದಾ ದಾವಣಗೆರೆಗೆ ಬಂದು ದಾವಣಗೆರೆಯಲ್ಲಿ ಮತ್ತೆ CNG ಫಿಲ್ ಮಾಡ್ಕೊಂಡ್ವಿ ನಮ್ಮ ವೆಹಿಕಲ್ಗೆ. ಅಲ್ಲಿಂದ CNG ಫಿಲ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಬೆಂಗಳೂರು ಕಡೆ.
ಅಲ್ಲಿಂದ ನೆಕ್ಸ್ಟ್ ನಾವು ಬೆಂಗಳೂರು ಬಂದ್ವಿ. ಯಾಕೆಂದರೆ ಬೆಂಗಳೂರಲ್ಲಿ ಇವತ್ತು ಸ್ವಲ್ಪ ಕೆಲಸ ಇತ್ತು. ನೈಟೇನೆ ಹೊರಟು ಬೆಂಗಳೂರು ರೀಚ್ ಆದಾಗ ಹೆಚ್ಚು ಕಡಿಮೆ ಮಾರ್ನಿಂಗ್ ಒಂದು 2:30 ಆಗಿತ್ತು. ಇವತ್ತಿಗೆ ನಮ್ಮ 3ನೇ ದಿನದ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಮತ್ತೆ ನಾಳೆ ದಿನ ಮತ್ತೆ ನಿಮ್ಮ ಜೊತೆಲಿ ಸಿಗ್ತೀನಿ. ನನ್ನ ನಾಳೆ ಹೇಗಿತ್ತು, ನಾಳೆ ಯಾವ ರೀತಿ ನಮ್ಮ ಕೆಲಸಗಳು ಮಾಡಿದ್ವಿ, ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದ್ರ ಜೊತೆಲಿ ಶೇರ್ ಕೂಡ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಎಲ್ಲರೂ ಕೂಡ ನಿಮ್ಮ ಪ್ರೀತಿನ ಇದೇ ರೀತಿ ನಮ್ಮ ಮೇಲೆ ತೋರಿಸಿ. ಥ್ಯಾಂಕ್ ಯು.